ಸ್ನೇಹಿತರೆ, ಯೂಶಲಿ ಎಲೆ ಅಡಿಕೆ ಅನ್ನೋದನ್ನು ತಿನ್ನಬಾರ್ದು. ಅದೊಂದು ಮುಂಚೆಯಿಂದ ಬಂದಿರತಕ್ಕಂಥ ಭಾರತೀಯ ಸಂಸ್ಕೃತಿ ಅದು, ಎಲೆ ಅಡಿಕೆ ತಿನ್ನೋದು. ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ನೋಡಿ ನೀವು ಎಲೆ ಅಡಿಕೆ ಕೊಡ್ತಾರೆ. ಊಟ ಆದಮೇಲೆ ಫಲತಾಂಬೂಲ ಅಂತ ಕೊಡುವಾಗ ಎಲೆ ಅಡಿಕೆ ಕೊಡ್ತಾರೆ. ಅದರಿಂದ ನಮ್ಮ ದೇಹಕ್ಕೆ ಸಾವಿರಾರು ಬೆನಿಫಿಟ್ಸ್ ಆಗುತ್ತೆ. ಬಟ್ ಇವಾಗ ಬಂದಿರತಕ್ಕಂಥ ಕೆಲವು ನಮ್ಮ ಪೇಷಂಟ್ಸ್ಗಳು, ಈ ಮಕ್ಕಳು ಯಾರೋ ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಏನೋ ಒಂದು ಮಾಡ್ತಾ ಇರ್ತಾರೆ, ತಂದೆ ತಾಯಿ ಎಲೆ ಅಡಿಕೆ ಅಭ್ಯಾಸ ಇದ್ರೆ ನೀವು ತಿನ್ನಬೇಡ ಅಂತೇಳಿ ಬಿಡಿಸ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅದು ಏನಕ್ಕೆ ಬಿಡಿಸ್ತಾರೆ ಅಂತಂದರೆ ಚೆನ್ನಾಗಿ ಕಾಣೋಂಗಿಲ್ಲ, ಅದು ಬಾಯಿ ಒಂಥರ ಕಾಣುತ್ತೆ, ಅದರಿಂದ ಒಂಥರ ಸೋಷಿಯಲ್ ಕಾಳಜಿ ಅಂತ ಬಿಡಿಸ್ತಾರೆ. ಬಟ್ ಸಾಮಾಜಿಕ ಕಾಳಜಿಗಿಂತ ಅದು ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಎಲೆಯಲ್ಲಿ ಮುಖ್ಯವಾಗಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ವೈಟಮಿನ್ಸ್ ಇದ್ದಾವೆ, ಮತ್ತು ಬೇರೆ ಬೇರೆ ವೈಟಮಿನ್ಸು ಇರ್ತವೆ. ಸುಣ್ಣದಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಮತ್ತು ಅಡಿಕೆನಲ್ಲಿ ಕೂಡ ಕೆಲವು ಫೈಟೋನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಆ ಮೂರು ಕಾಂಬಿನೇಷನ್ ಮಾಡುವಾಗ ಆ ಒಂದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ನಮ್ಮ ಬಾಡಿಗೆ ಕ್ಯಾಲ್ಶಿಯಮ್ಮು ಕನ್ವರ್ಟ್ ಆಗಿಬಿಟ್ಟು ಕೆಂಪಗಾದಾಗ ಅಬ್ಸಾರ್ಪ್ಷನ್ಗೆ ಸಹಕಾರಿಯಾಗುತ್ತೆ. ಮತ್ತು ಬಾಯಲ್ಲಿರ್ತಕ್ಕಂಥ ಬ್ಯಾಡ್ ಬ್ರೆತ್ ಅವಾಯ್ಡ್ ಆಗುತ್ತೆ, ಹಲ್ಲುಗಳು ಶಕ್ತಿ ಆಗ್ತವೆ. ಮತ್ತು ಊಟ ಅದರಲ್ಲೂ ಏಲಕ್ಕಿ ಅದೆಲ್ಲ ಸೇರಿಕೊಂಡು ನಾವು ತಿಂದರೆ ಊಟ ಆದಮೇಲೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅದೇ ಥರ ಬೋನ್ಗಳು ಗಟ್ಟಿ ಆಗ್ತವೆ. ಮತ್ತು ದೇಹದಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ಆ ಸುಣ್ಣ ಇರೋದ್ರಿಂದ ಅದೆಲ್ಲ ಸತ್ತೋಗ್ತವೆ. ಮತ್ತು ನಮ್ಮ ಬಾಯಲ್ಲಿ ದುರ್ವಾಸನೆ ಆಗಲಿ ಅಥವಾ ನಮ್ಮ ಗಮ್ಸಲ್ಲಿರ್ತಕ್ಕಂಥ ಜಿಂಜಿವಿಟಿಸ್ ಆಗಲಿ ಅದೆಲ್ಲ ಅವಾಯ್ಡ್ ಆಗೋಕ್ಕೆ ಎಲೆ ಅಡಿಕೆ ಸಹಕಾರಿ ಮಾಡುತ್ತೆ. ಸೊ ಹಂಗಾಗಿ ನಿಮಗೆ ಎಲೆ ಅಡಿಕೆ ಆಗ್ತಕ್ಕಂಥ ಅಭ್ಯಾಸ ಇದ್ದರೆ ನಮ್ಮ ಪೇಷಂಟ್ಸ್ಗಳಿಗಾಗಲಿ ಅಥವಾ ಬೇರೆಯವರಾಗಲಿ ದಯವಿಟ್ಟು ಎಲೆ ಅಡಿಕೆನ ಕಂಟಿನ್ಯೂ ಮಾಡಿ. ಎಲೆ ಅಡಿಕೆ ಹಾಕೋದನ್ನು ನಿಲ್ಸಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಒಂದು ಲಾಂಗ್ ವೀಡಿಯೋ ಮಾಡ್ತೀನಿ, ಇದ್ರ ಬೆನಿಫಿಟ್ಸ್ ಬಗ್ಗೆ ಹೆಂಗೆಲ್ಲ ಯೂಸ್ ಮಾಡಬೇಕು ಅಂತ.